ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗುರುವಾರ ಆದರೆ ಅದ್ರ ಮಾರನೇ ದಿನ ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ದಿನ ಎಲ್ಲರೂ ಸಹ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರು ಒಬ್ಬೊಬ್ಬರು ಗಾಡಿಗಳಿಗೆಲ್ಲ ಪೂಜೆ ಮಾಡೋದಾದರೆ, ಇನ್ನು ಕೆಲವರು ಮನೆಗೆ ದೃಷ್ಟಿ ತೆಗೆದುಡಿತಾರೆ. ಜೊತೆಗೆ ಮಕ್ಕಳಿಗೆಲ್ಲ ಮನೆ ಮಂದಿಗೆಲ್ಲ ದೃಷ್ಟಿ ತೆಗೆದು ದೃಷ್ಟಿನ ನಿವಾರಿಸೋದ್ರಿಂದ ಮುಂದೆ ಆಗೋ ಕೆಲಸಗಳು ಎಷ್ಟೋ ಒಳ್ಳೆಯದಾಗುತ್ತೆ ಅಂತ. ಅದರ ಜೊತೆಗೆ ಕಣ್ಣಿಗೆ ಕಾಣದೇ ಇರೋವಂಥ ಶಕ್ತಿಗಳು ಕೆಲಸ ಮಾಡೋ ಅಂಥ ದಿನ ಅಮಾವಾಸ್ಯೆ ದಿನ. ಆ ಕೆಲಸಗಳು ಕೆಟ್ಟ ಕೆಲಸ ಅಂತ ಮಾಡಿರ್ತಾರಲ್ಲ, ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಕೆಲವೊಂದು ದೃಷ್ಟಿ ದೋಷಗಳನ್ನು ನಿವಾರಣೆಯನ್ನು ಮಾಡುವಂಥ ಅಮಾವಾಸ್ಯೆ ದಿನ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ದೃಷ್ಟಿಯನ್ನು ತೆಗೀರಿ. ಮನೆ ಮಂದಿಗೆಲ್ಲ ತೆಗೆದಾದ್ಮೇಲೆ ಕೊನೆಯದಾಗಿ ನಾವು ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಾಮಾನ್ಯ ಅಮಾವಾಸ್ಯೆ ಅಂದ್ರೇ ಎಲ್ಲರೂ ಭಯ ಆಗುತ್ತೆ. ಯಾವುದೇ ಅಮಾವಾಸ್ಯೆಗಳಲ್ಲಿ ಸಾಮಾನ್ಯ ಯಾವುದೇ ಒಂದು ನೋವುಗಳು ಆಗೋದಿಲ್ಲ, ಆಕ್ಸಿಡೆಂಟ್ಗಳು ಆಗೋದಿಲ್ಲ. ಅಮಾವಾಸ್ಯೆಯ ಇಂದಿನ ದಿನ, ಅಮಾವಾಸ್ಯೆಯಾದ ಮಾರನೇ ದಿನ ಸಾವು ನೋವುಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ದಿನನ ಮಹಾಲಕ್ಷ್ಮಿ ದಿನ ಅಂತ ಹೇಳ್ತಾರೆ. ಅಮಾವಾಸ್ಯೆ ದಿನನ ಅದೃಷ್ಟದ ದಿನ ಅಂತ ಹೇಳ್ತಾರೆ. ಅಮಾವಾಸ್ಯೆ ದಿನ ಏನನ್ನೂ ಹೊರಗಡೆ ದವಸ ಧಾನ್ಯ, ದುಡ್ಡು ಕಾಸು, ಒಡವೆ, ವಸ್ತ್ರ ಏನೇ ಆದ್ರೂ ಹೊರಗಡೆ ಕೊಡಬಾರ್ದು ಅಂತ ಹೇಳ್ತಾರೆ. ಅಮಾವಾಸ್ಯೆಯ ದಿನ ನಾನ್ ವೆಜ್ ಸಹ ಮಾಡೋದಿಲ್ಲ. ಅಮಾವಾಸ್ಯೆ ದಿನ ಸಾಮಾನ್ಯ ದೇವ್ರ ಫೋಟೋ ಉರಿಸೋದು, ಪೂಜೆ ಸಾಮಾನೆಲ್ಲ ತೊಳೆಯೋದು, ಕಳಸವನ್ನು ತೆಗೆದು ಬೇರೆ ಕಳಸವನ್ನು ಕೂರಿಸೋದು ಅದನ್ನೆಲ್ಲ ಮಾಡೋದಿಲ್ಲ. ಅಮಾವಾಸ್ಯೆ ದಿನ ತಲೆ ಮುಡಿ ಕೊಡೋದಿಲ್ಲ, ತಲೆ ಕೂದಲು ಕಟಿಂಗ್ ಮಾಡಿಸೋದಿಲ್ಲ. ಅಮಾವಾಸ್ಯೆ ದಿನ ಸರ್ವೇ ಸಾಮಾನ್ಯ ಹೊಸ ಬಟ್ಟೆ ಹಾಕೋದಿಲ್ಲ. ಅಮಾವಾಸ್ಯೆ ಅನ್ನೋದು ಒಂದು ಭಯ ಭಕ್ತಿ ಎಲ್ಲ ಮಿಶ್ರವಾಗಿರೋವಂಥ ಒಂದು ದಿನ. ಒಳ್ಳೆಯದಕ್ಕೆ ಒಳ್ಳೆಯದು ಕೂಡ ಹೌದು, ಕೆಟ್ಟದಕ್ಕೆ ಕೆಟ್ಟ ದಿನ ಕೂಡ ಹೌದು. ಸಾಮಾನ್ಯವಾಗಿ ತುಂಬ ಬುದ್ಧಿವಂತರು, ತುಂಬ ತಿಳುವಳಿಕೆ ಇರೋರು ಅಮಾವಾಸ್ಯೆ ದಿನನ ಲಕ್ಷ್ಮಿ ಸ್ವರೂಪವಾಗಿರೋ ದಿನ ಅಂದ್ಬಿಟ್ಟು ಕೆಲವೊಂದು ಅಮಾವಾಸ್ಯೆಗಳಲ್ಲಿ ಮನೆನ ಗೃಹ ಪ್ರವೇಶ ಮಾಡ್ತಾರೆ. ಕೆಲವೊಂದು ಅಮಾವಾಸ್ಯೆಗಳಲ್ಲಿ ಬಾಡಿಗೆ ಮನೆಗೆ ಹೋಗುವಂಥವ್ರು ಹಾಲು ಕುಸ್ಕೊಂಡು ಹೋಗ್ತಾರೆ. ಕೆಲವೊಂದು ಅಮಾವಾಸ್ಯೆಗಳಲ್ಲಿ ಹೊಸ್ಲು ಪೂಜೆ ಮಾಡಿ ಮನೆಗೆ ಅಂದರೆ ಒಂದು ಹೊಸದಾಗಿ ಏನೋ ಶುರು ಮಾಡಬೇಕು ಅಂದ್ಕೊಂಡಿರ್ತಾರಲ್ವ, ಆ ಕೆಲಸವನ್ನು ಮಾಡ್ತಾರೆ. ಇನ್ನು ಅಮಾವಾಸ್ಯೆಯ ದಿನ ಸಾಮಾನ್ಯವಾಗಿ ಕೂದಲು ಚೆನ್ನಾಗಿ ನಂಗೆ ಬೆಳೀತಾ ಇಲ್ಲ, ಕೂದಲು ತುದಿ ಕಟ್ ಮಾಡಿಸ್ಬೇಕು, ಜಡೆ ತುದಿ ಕಟ್ ಮಾಡಿಸ್ಬೇಕು ಅಂತ ಏನಾರು ಅಂದ್ಕೊಂಡಿದ್ರೆ ಗಂಡನ ಕೈಲೋ ಅಥವಾ ಗಂಡು ಮಕ್ಕಳು ಕೈಲೋ ಯಾರ ಕೈಲಾದರೂ ತಲೆ ಕೂದಲು ಒಂದು ಜಡೆ ತುದಿಯನ್ನು ಕೊಟ್ಟು ಹೆಣ್ಮಕ್ಳುಗಳು ಹೊಸ್ಲು ಮಧ್ಯದಲ್ಲಿ ನಿಂತು ತಲೆ ಕೂದಲನ್ನ ಕಟ್ ಮಾಡಿಸ್ತಾರೆ. ಯಾಕೆ ಅಂದರೆ ಮುಂದೆ ಬರೋದು ಅಮಾವಾಸ್ಯೆ ಕಳೆದು ಉಣ್ಮೆ ಬರುತ್ತಲ್ವಾ, ಅದೇ ಥರ ಉಣ್ಮೆ ಯಾವ ರೀತಿ ಬೆಳ್ಕೊಂಡು ಹೋಗುತ್ತೋ, ಯಾವ ರೀತಿ ದೊಡ್ಡದು ಚಿಕ್ಕದ್ರಿಂದ ದೊಡ್ಡದಾಗುತ್ತೋ ಅದೇ ಥರನೇ ನಮ್ಮ ತಲೆ ಕೂದಲು ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ, ಮೂಢನಂಬಿಕೆನೂ ಹೌದು, ನಿಜ ಕೂಡ ಇರ್ಬೋದೇನೋ. ಏನು ಹೇಳ್ತೀರಾ? ಇದಕ್ಕೆಲ್ಲ ಕಮೆಂಟ್ ಹಾಕಿ. ಬನ್ನಿ, ಇವತ್ತು ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಅವರೆಕಾಳು ಸೀಸನ್, ಮಸಾಲೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಮಗನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ. 3 ಟೈಮ್ ಕೊಟ್ಟರು ಓಕೆ. ಅವನಿಗೆ ಸಿಹಿ ಅಂದರೆ ತುಂಬ ಇಷ್ಟ. ಮನೆಯವ್ರಿಗೂ ಅಷ್ಟೇ. ಯಜಮಾನಪ್ಪನಿಗೆ, ದೊಡ್ಡ ಮಗನಿಗೆ ಸಿಹಿ ಅಂದರೆ ಬೇಕಾದರೆ 3 ಹೊತ್ತು ಕೊಡಿ ತಿಂತಾರೆ. ಆದರೆ ನಮ್ಮ ಮನೆಯಲ್ಲಿ ನಾನು ಅದಕ್ಕೆ ತದ್ದು ವಿರುದ್ಧ. ಸಿಹಿಯೇ ತಿನ್ನೋದಿಲ್ಲ. ಸಕ್ಕರೆನೇ ಹಾಕ್ತಿರೋ ಕಾಫಿನ ಕುಡಿಯೋಳು. ನನಗೆ ಸಕ್ಕರೆ ಹಾಕಿರೋ ಕಾಫಿ ಕುಡಿದ್ರೆ ಅಥವಾ ಸ್ವೀಟ್ ಜಾಸ್ತಿ ತಿಂದರೆ ವಾಮಿಟಿಂಗ್ ಆಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಅಭ್ಯಾಸ ಇಲ್ವೋ ಅಥವಾ ಚಿಕ್ಕದ್ರಿಂದನೂ ಹಾಗೆ ಅಂತ ಹೇಳ್ತಾರೆ. ಪಾಪು ಆಗಿದ್ದಾಗ ಹಾಲಿಗೆ ಏನಾರು ಸಕ್ಕರೆ ಹಾಕಿಕೊಟ್ರೆ ವಾಮಿಟಿಂಗ್ ಮಾಡ್ಕೊಳ್ತಾ ಇದ್ದಂತೆ. ಯಾವಾಗ ಸಪ್ಪೆ ಹಾಲು ಕೊಡೋಕೆ ಶುರು ಮಾಡಿದ್ರೋ ಚೆನ್ನಾಗಿ ಕುಡಿತಾ ಇದ್ದಂತೆ. ಅದು ಅವಾಗಲಿಂದನೂ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಸಿಹಿ ಅಂದರೆ ಸ್ವಲ್ಪ ದೂರನೇ. ಇವಾಗ್ಲೂ ಯಾವುದೇ ಒಂದು ಪ್ರಸಾದ ತಿನ್ನೋದಕ್ಕೆ ಹೋಗಿರಲಿ, ಏನಕ್ಕೆ ಒಂದು ಕಾರ್ಯಕ್ರಮ ಹೋದ್ರೂ ಸಿಹಿನ ತಿನ್ನೋದಿಲ್ಲ. ತೆಗೆದು ಒಂದು ಪ್ಯಾಕಿಂಗ್ ಮಾಡ್ಕೊಂಬಂದು ಮಗನಿಗೆ ಕೊಡ್ತೀನಿ. ಏನು ಮೇಡಮ್ ಹೋದ ಕಡೆ ಎಲ್ಲ ಕವರ್ಗೆ ಹಾಕೊಂಡು ಹೋಗ್ತೀನ ಅಂದರೆ, ತಪ್ಪೇನಿದೆ, ತಿನ್ನ ಅನ್ನೋಕ್ಕೆ ಇದು ನಾಚಿಕೆ, ಇದು ಬೇಡ, ಯಾರಾದರೂ ನೋಡ್ತಾರೆ ಅನ್ನೋ ಭೇದ ಭಾವ ಅಂತೂ ಇಲ್ಲ. ಯಾರಾದರೂ ಇರಲಿ, ನನಗೇನು, ಒಂದು ಕವರ್ಗೆ ಹಾಕೊಂಡು ಬಂದುಬಿಡ್ತೀನಿ. ನೀವು ಹಾಗೆಲ್ಲ ಮಾಡೇ ಮಾಡ್ತೀರಾ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಖಂಡಿತ ತಗೊಂಡೋಗೋ ಅಭ್ಯಾಸ ಅಂತೂ ಇದ್ದೇ ಇರುತ್ತೆ. ಬನ್ನಿ, ಅವರೆಕಾಳನ್ನು ಇವಾಗ ಸ್ವಲ್ಪ ಬೇಕಾಕ್ಬಿಡ್ತೀನಿ. ಜೊತೆಗೆ ಒಂದು ಸ್ವಲ್ಪ ಚಿಲ್ಕವರೆ ಇತ್ತು, ಅದನ್ನು ಸೇರಿಸ್ಬಿಟ್ಟು ಒಂದು ವಿಸಲ್ ಬರೋಕ್ಕೂ ಮುಂಚೆನೇ ಸ್ಟವನ್ನು ಆಫ್ ಮಾಡ್ತೀನಿ. ಒಂದು ವಿಸಲೆಲ್ಲ ಬರ್ಸೋದಿಲ್ಲ, ಸ್ವಲ್ಪ ಬೇಗ ಮೆತ್ತಗಾಗಲಿ ಅಂತ. ಇನ್ನು ಅಕ್ಕಿ ತರೆನ ನೀಟಾಗಿ ಒಂದು ಸ್ವಲ್ಪವೂ ಎಣ್ಣೆ ಹಾಕೋದಿಲ್ಲ, ಹಾಗೆ ಹುರ್ಕೊಳ್ತೀನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ, ಟೊಮೊಟೊ, ಸಬ್ಬಸಿಗೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತರಕಾರಿಗಳು, ನಿಮ್ಗೆ ಇಷ್ಟವಾಗಿರೋ ತರಕಾರಿನ ಹಾಕ್ಬೋದು. ನಾನು ಜಾಸ್ತಿ ತರಕಾರಿ ಹಾಕೋಲ್ಲ, ಬರೀ ಬೀನ್ಸು ಮತ್ತು ಕ್ಯಾರೆಟು, ನವಿಲುಕೋಸು, ಗೆಡ್ಡೆಕೋಸು ಅಂತೀವಲ್ಲ, ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಂಡು ಹಾಕ್ತೀನಿ. ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಕೋದನ್ನು ಮರೆಯೋದಿಲ್ಲ. ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಅದ್ರ ಘಮನೇ ಬೇರೆ ಥರ ಇರುತ್ತೆ. ಉಪ್ಪಿಟ್ಟಿನ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೀವೇನಾದರೂ ಅಕ್ಕಿ ತರಿಲಿ ಮಾಡೋದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬನ್ಸಿ ರವೆ ಮಾಡ್ಬೋದು, ಇಲ್ಲ ಬೆಂಗಳೂರು ರವೆ ಅಂತ ಬರುತ್ತಲ್ಲ ಅದರಲ್ಲಾದ್ರೂ ಮಾಡ್ಬೋದು.
ನಮ್ಮವ್ವ ಏನು ಮಾಡ್ತಿದ್ರು ಅಂದರೆ, ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಅದನ್ನು ರಾಗಿ ಕಲ್ಲಲ್ಲಿ ಒಡೆದು ಅದನ್ನು ನುಚ್ಚು ಮಾಡ್ತಿದ್ವಿ. ಇತ್ತೀಚೆಗೆಲ್ಲ ಮಿಲ್ ಬಂದಿದೆ ಅಲ್ವಾ, ಮಿಲ್ ಕೊಟ್ಬಿಡ್ತಾರೆ. ಆ ಥರಿಯಿಂದನೇ ಉಪ್ಪಿಟ್ಟು ಮಾಡೋದು. ಮನೆಯಲ್ಲಿ ಏನಾದರೂ ಅಂಗಡಿಯಿಂದ ಏನಾದರೂ ರವೆ ತಗೊಂಬಂದು ಉಪ್ಪಿಟ್ಟು ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಒಂಥರ ಏನೋ ಸ್ಮೆಲ್ ಕಣೆ ಇದು ಅಂತ ಹೇಳ್ತಾರೆ. ಮನೇಲಿ ಹಾಗೇನೆ ಮಕ್ಕಳು ಸಹ ತಿನ್ನೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಅಲ್ವಾ. ಹಾಗೆ ಹೇಳ್ತಾ ಇದ್ದೆ. ಅಮಾವಾಸ್ಯೆ ಬಗ್ಗೆ ತುಂಬ ಮಾತುಕತೆಗಳನ್ನು ಆಡಿದ್ದೀನಿ. ಹೌದು, ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಆದಿ ಬೀದಿಲೆಲ್ಲ ಮೊಟ್ಟೆ ಅಂತೆ, ಮಡಕೆ, ಕುಡಿಕೆಗಳು ಎಲ್ಲವೂ ಮಾತಾಡುತ್ತೆ. ಜನಗಳು ತುಂಬ ತಪ್ಪು ತಿಳುವಳಿಕೆ. ಇನ್ನೂ ಜನಗಳು ಅರ್ಥನೇ ಮಾಡ್ಕೊಂಡಿಲ್ಲ. ರೋಡಲ್ಲಿ ಹಾಕಿದ್ರೆ ನಮ್ಮ ಕಷ್ಟ ಕಳೀತು ಅಂತ ತಿಳ್ಕೊಂಬಿಟ್ಟಿರ್ತಾರೆ ದೃಷ್ಟಿ ತೆಗೆದಿರೋದನ್ನ. ಖಂಡಿತ ರೋಡ್ಗೆ ಹಾಕಿದ್ರೆ ದೃಷ್ಟಿ ತೆಗೆದಿರೋದು ಖಂಡಿತ ಒಳ್ಳೇದಂತೂ ಆಗೋದಿಲ್ಲ. ಕೆಟ್ಟದ್ದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ಯಾವುದೇ ಒಂದು ದೃಷ್ಟಿ ತೆಗೀಲಿ, ಈಗ ಕೆಂಪು ನೀರು ಮಾಡ್ತಾರೆ, ಅದ್ರ ದೃಷ್ಟಿ ತೆಗಿಬೋದು. ಸಗಣಿ ಹಾಕ್ಬಿಟ್ಟು ಅದನ್ನು ಕಲಸಿ, ಸಗಣಿ ಬಗಡ ಅಂತ ಹೇಳ್ತೀವಿ ಇದನ್ನು, ಅದರಲ್ಲಿ ದೃಷ್ಟಿ ತೆಗೆಯೋದಿರ್ಬೋದು. ಕೋಳಿ ಮೊಟ್ಟೆಯಿಂದ ದೃಷ್ಟಿ ತೆಗೆಯೋದಿರ್ಬೋದು. ನಿಂಬೆ ಹಣ್ಣಿಂದ ದೃಷ್ಟಿ ತೆಗೆಯೋದಿರ್ಬೋದು. ಏನೇ ದೃಷ್ಟಿ ತೆಗೆದ್ರೂ ಏನು ಮಾಡಿ ಗೊತ್ತಾ, ಚರಂಡಿ ನೀರು ಹೋಗ್ತಾ ಇರುತ್ತಲ್ವಾ, ಕಚಡ ನೀರು ಹೋಗ್ತಾ ಇರುತ್ತಲ್ವಾ, ಅಲ್ಲಿಗೆ ಹಾಕಿ. ಖಂಡಿತ ಒಳ್ಳೇದಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಮ್ಮ ಕಷ್ಟ ಕಳಿಯುತ್ತೆ ರೋಡ್ಗೆ ಹಾಕ್ಬಿಟ್ರೆ ಅಂತ ಹೇಳ್ತಾರೆ ನೋಡಿ, ಅದನ್ನು ನಾನು ನಂಬೋದಿಲ್ಲ. ಅದರಿಂದ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೊಬ್ರಿಗೆ ಆ ನೋವೇನಾದರೂ ಆಯಿತು, ನಾವು ತೆಗೆದಿರೋ ದೃಷ್ಟಿ ಇನ್ನೊಬ್ರಿಗೆ ಕೆಟ್ಟದ್ದು ಆಗುತ್ತೆ ಅನ್ನೋದಾದರೆ ಅದರಿಂದ 4 ಪಟ್ಟಷ್ಟು ಕಷ್ಟವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಹೌದು, ಹೆಂಗೆ ಅಂತಂದರೆ, ಅವರೆಕಾಳನ್ನು ಚಿಲುಕಿಸ್ತೀವಿ, ಅದ್ರ ಸಿಪ್ಪೆನ ನಡು ರೋಡ್ಗೆ ಎರಚಿದ್ರೆ ಸಾಂಬಾರು ರುಚಿಯಾಗುತ್ತೆ ಅಂತ ನಂಬಿಕೆ. ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಯಾಕಂದರೆ ರೋಡಿಗೆ ಹಾಕಿ ಅದನ್ನು ಹಾಳು ಮಾಡೋ ಬದಲು ಹಸುಗೆ ಕೊಟ್ಬಿಡ್ತೀನಿ, ಹಸು ತಿನ್ಕೊಳ್ಳುತ್ತೆ. ನಾವು ಹಾಕೋ ಪದಾರ್ಥಗಳಲ್ಲಿ ಕರೆಕ್ಟಾಗಿದ್ದರೆ ಮಸಾಲ ಪದಾರ್ಥಗಳು ರುಚಿ ಚೆನ್ನಾಗೇ ಇರುತ್ತೆ. ಯಾವುದೇ ರೀತಿ ರೆಡಿಮೇಡ್ ಖಾರದ ಪುಡಿ, ಧನಿಯಾ ಪುಡಿ ಯಾವುದನ್ನು ರೆಡಿಮೇಡ್ ತರದೆ ನೀಟಾಗಿ ಮನೆಯಲ್ಲಿ ಎಲ್ಲವನ್ನು ಮಾಡಿ ಹಾಕೋದಾದರೆ ಯಾಕೆ ತಾನೇ ಸಾಂಬಾರು ರುಚಿಯಾಗೋದಿಲ್ಲ ಹೇಳಿ? ನಡು ರೋಡ್ಗೆ ಸಿಪ್ಪೆ ಹಾಕ್ಬಿಟ್ರೆ ರುಚಿ ಆಗ್ಬಿಡುತ್ತಾ? ಅದೇ ರೀತಿ ದೃಷ್ಟಿನೂ ಅಷ್ಟೇ, ನಡು ರೋಡ್ಗೂ ಹಾಕ್ಬಿಟ್ರೆ ದೃಷ್ಟಿ ತೆಗೆದು ಮಕ್ಕಳು ದೃಷ್ಟಿ ವಾಸಿ ಆಗುತ್ತೆ ಅನ್ನೋದೆಲ್ಲ ತಪ್ಪು ಕಲ್ಪನೆ. ಆ ದೃಷ್ಟಿ ಏನಾದರೂ ಬೇರೆಯವ್ರಿಗೆ ಗ್ರಹಚಾರ ಕೆಟ್ಟಿ ಬೇರೆಯವ್ರಿಗೆ ಅದು ತಾಕ್ತು ಅಂದರೆ ಅವ್ರು ಹಾಕೋ ಶಾಪಗಳಿಗೆ ನಾವೇ ಹೊಣೆ ಆಗಿರ್ತೀವಿ. ದೃಷ್ಟಿ ಹೋಯ್ತು ಅನ್ನೋದಕ್ಕಿಂತ ಮತ್ತಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಸಿರು ಗಿಡದ ಹತ್ರ ಹಾಕಕ್ಕೆ ಹೋಗಬೇಡಿ. ಚರಂಡಿಗೆ ಹಾಕಿ ಏನೂ ತೊಂದರೆ ಆಗಲ್ಲ. ಕಚಡ ನೀರು ಹೋಗ್ತಾ ಇರುತ್ತೆ, ಅದರಲ್ಲಿ ಆ ಗಲೀಜು ನೀರು ಜೊತೆಗೆ ನಮ್ಮ ಕಷ್ಟವೂ ಸೇರಿ ಕಳೆದೋಗುತ್ತೆ ಅಂತಲೇ ಹೇಳ್ತೀನಿ. ತುಂಬ ತಿಳಿದವರು, ತುಂಬ ಹಳೆ ಕಾಲದಲ್ಲಿರೋರು ಈ ಕೆಲಸವನ್ನು ಮಾಡ್ತಾರೆ. ಖಂಡಿತ ಇವತ್ತೊಂದು ದಿನದಲ್ಲಿ ಎಲ್ಲೆಲ್ಲಿ ನೋಡಿ, ನಮ್ಮ ಹಳ್ಳಿಗಡೆ ಪರವಾಗಿಲ್ಲಪ್ಪ ನಿಜವಾಗ್ಲೂ. ಈ ಸಿಟಿಗಳಲ್ಲಂತೂ ಈಗ ಶುಕ್ರವಾರ ಅಂದ್ಕೊಳ್ಳಿ, ಮಾರನೇ ದಿನ ಅಮಾವಾಸ್ಯೆ ಅಂದ್ಕೊಳ್ಳಿ, ಅಮಾವಾಸ್ಯೆ ಏನಾರು ಮಂಗಳವಾರ ಶುಕ್ರವಾರ ಬಂದ್ಬಿಡ್ತು ಅಂದರೆ ಅದರ ಮಾರನೇ ದಿವಸ ಬೆಳಗ್ಗೆ ಎದ್ದು ಹೊರಗಡೆ ಓಡಾಡೋಕ್ಕೆ ಭಯ ಆಗ್ತಾ ಇರುತ್ತೆ. ಅದರಲ್ಲೂ 3 ದಾರಿಗಳು 4 ದಾರಿಗಳು ಸೇರಿರುತ್ತೆ ನೋಡಿ, ಅಂಥ ಸರ್ಕಲ್ಗಳಲ್ಲಿ ಅಂತೂ ಎಂತೆಂಥವ್ರು ಹೇಗೆಲ್ಲ ಮಾಡಿರ್ತಾರೆ ಗೊತ್ತಾ. ತೆಂಗಿನಕಾಯಿಗಂತೂ ವಿಚಿತ್ರವಾಗಿ ಆಕಾರ ಕೊಟ್ಟು ತಂದು ಬಿಸಾಕಿರ್ತಾರೆ, ಮಡಕೆಗಳು ಬಿಸಾಕಿರ್ತಾರೆ, ಕುಡಿಕೆಗಳು ಬಿಸಾಕಿರ್ತಾರೆ. ನಿಂಬೆಹಣ್ಣು, ಆಮೇಲೆ ಮಲೆ ಉಂಡೆ ಅಂತ ಬರುತ್ತೆ, ಅದು ಎಲ್ಲನೂ ಬಿಸಾಕೋಗಿರ್ತಾರೆ. ಗ್ರಹಚಾರ ಕೆಟ್ಟಿರೋರು ಅದನ್ನು ನೋಡಿದ ತಕ್ಷಣ ತಾಕೋದು ಉಂಟು, ಕಷ್ಟಗಳನ್ನು ಅನುಭವಿಸೋದು ಉಂಟು. ಆಕ್ಸಿಡೆಂಟ್ಗಳ ರೂಪದಲ್ಲಿ ದೃಷ್ಟಿಗಳು ತಾಕತ್ತೆ, ಪ್ರಾಣ ಹೋಗುವಂಥ ಪರಿಸ್ಥಿತಿಗಳು ಬರೋದು ಉಂಟು. ಹಾಗಾಗಿ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ. ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಟರೆ ಅವರು ನಮಗೂ ತೊಂದರೆ ಕೊಡ್ತಾರೆ. ಏನಂತ ಗೊತ್ತಾ, ನನ್ನ ಮಗನಿಗೆ ಯಾರು ಮಾಡಿಸಿ ಹಾಕಿದಾರೋ, ಯಾರ ದೃಷ್ಟಿ ಬಿದ್ದಿದೆಯೋ, ಯಾರ ಒಂದು ಶಾಪ ಬಿದ್ದಿದೆಯೋ, ಅವ್ರ ಶಾಪ ಅವ್ರಿಗೆ ತಾಕ್ಲಿ ಅಂತ ಏನಾದರೂ ದೇವ್ರ ಹತ್ರ ಕೈ ಮುಗಿದ್ರೆ, ನಾವೇನಾದರೂ ದೃಷ್ಟಿ ತೆಗೆದು ಹಾಕಿರ್ತೀವಲ್ಲ, ಅದೇನಾದರೂ ತಾಕಿತ್ತು ಅಂದರೆ ನಮಗೆ ತಗೊಳುತ್ತೆ ಅದು. ಹಾಗಾಗಿ ದಯವಿಟ್ಟು ದೃಷ್ಟಿ ತೆಗೆದು ಹಾಕೋರು ಹೊರಗಡೆ ಯಾವುದೇ ಕಾರಣಕ್ಕೂ ರೋಡ್ಗೆ ಹಾಕಬೇಡಿ, ಚರಂಡಿಗೆ ಹಾಕಿ ಅಂತ ಹೇಳ್ತಾ ಬನ್ನಿ. ಇವತ್ತು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಒಂದು ಸ್ವಲ್ಪ ಶುಂಠಿ, ಒಂದು 3ರಿಂದ 4 ಬೆಳೆ ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ಇದು ಮಸಾಲ ಉಪ್ಪಿಟ್ಟು ಮಾಡೋದ್ರಿಂದ. ಹಾಗೆ ಸ್ವಲ್ಪ ಸೋಂಪನ್ನು ಹಾಕ್ತೀನಿ, ಅವರೆಕಾಳು ಹಾಕಿರೋದ್ರಿಂದ ಸೋಂಪನ್ನು ಹಾಕ್ತೀನಿ. ಜಾಸ್ತಿ ಮಸಾಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಶುಂಠಿ ಹಾಕಬೇಕು, 4 ಬೆಳೆ ಬೆಳ್ಳುಳ್ಳಿ ಹಾಕಿದ್ರೆ ಇಷ್ಟು ಹಾಕಿದ್ರೆ ಸಾಕು. ಇದನ್ನೆಲ್ಲವನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪೇಸ್ಟ್ ಮಾಡಿಕೊಂಡು ಪಲಾವ್ನ ಹೇಗೆ ಮಾಡ್ತೀವೋ ಅದೇ ಥರನೇ ಎಲ್ಲನೂ ಒಗ್ಗರಣೆಯಲ್ಲಿ ಹುರಿದು ಮಾಡಬೇಕು. ಸ್ವಲ್ಪ ಉದುರಾಗಿರಬೇಕು. ಇಲ್ಲಿ ನಾನು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಖಾರಕ್ಕೆ ನಾನು ಖಾರದ ಪುಡಿನ ಉಪಯೋಗಿಸ್ತೀನಿ, ಧನಿಯಾ ಪುಡಿನ ಯೂಸ್ ಮಾಡೋದಿಲ್ಲ. ಧನಿಯಾ ಪುಡಿ ಉಪ್ಪಿಟ್ಟಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಧನಿಯಾ ಪುಡಿ ಹಾಕೋದಿಲ್ಲ. ಇನ್ನು ಉಪ್ಪಿಟ್ಟನ್ನ ನಾವು ಹೇಗೆ ಮಾಡ್ತೀವಿ, ಎಣ್ಣೆ ಬಿಟ್ಟು
ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲವನ್ನೂ ಹಾಕ್ತಿಲ್ಲ. ಅದೇ ಥರನೇ ಎಲ್ಲವನ್ನು ಒಗ್ಗರಣೆಗೆ ಹಾಕಿ ಆಮೇಲೆ ಉಳಿದಿದ್ದು ಎಲ್ಲನೂ ಮಸಾಲಾನ ಒಗ್ಗರಣೆನ ರುಬ್ಕೊಂಡು ಅಳತೆ ತಕ್ಕಷ್ಟು ನೀರನ್ನು ಹಾಕಿ, ನೀರು ಕುದೀತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ರವೆ ಹಾಕಿದ್ರೆ ಆಯಿತು. ಸರಿನಾ ಸ್ನೇಹಿತರೆ? ಬನ್ನಿ ಉಪ್ಪಿಟ್ಟು ಅಂದರೆ ಇವಾಗ ಚಿಲ್ಕವರೆ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ಎಲ್ಲವನ್ನೂ ಈ ಸೀಸನಲ್ಲೇ ತಿನ್ಕೊಂಬಿಡಿ. ಇನ್ನು ಸ್ವಲ್ಪ ದಿನ ಹೋದರೆ ಅವರೆಕಾಳು ಸೀಸನ್ ಮುಗಿದೋಗುತ್ತೆ. ಅವರೆಕಾಳು ಸೀಸನ್ ಯಾವಾಗ ಬೇಕಾದ್ರೂ ಬೆಳಿಬೋದು, ಆದರೆ ಸೊನೆ ಅನ್ನೋದು ಇರೋದಿಲ್ಲ. ಆ ಸೊಗಡು ಅಂತ ಇದ್ದರೆ ಮಾತ್ರ ಅವರೆಕಾಳು ಅನ್ನಿಸ್ಕೊಳ್ಳೋದು. ಇನ್ನು ಕಷ್ಟ ಅಂತಂದವ್ರಿಗೆ ಇವತ್ತಿನ ದಿನದಲ್ಲಿ ಮಾತೆತ್ತರೆ ಸಾಕು ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ. ಯಾರೋ ನಮಗೇನೋ ಶಾಪ ಹಾಕ್ಬಿಟ್ಟಿದ್ದಾರೆ, ಯಾರ ಹತ್ರನೋ ಕೈ ಮುಗಿದ್ಬಿಟ್ಟಿದ್ದಾರೆ ಅಂತ ಅನ್ನೋರು ಉಂಟು. ಕಣ್ಣಿಗೆ ಕಾಣದಿರುವಂಥ ಎಷ್ಟೋ ಶಕ್ತಿಗಳಿದೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಕೆಟ್ಟದ್ದು ಕೆಲವರಿಗೆ ನೋವನ್ನು ಕೊಟ್ಟರೆ, ಒಳ್ಳೆಯದು ಸಹ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಅನ್ಬೋದು. ಸರ್ವೇ ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ದಯವಿಟ್ಟು ಎಲ್ಲರಿಗೂ, ಎಲ್ಲ ಮಕ್ಳಿಗೂ ಅದು ಒಬ್ಬ ತಾಯಿಯಾಗಿದ್ಕೊಂಡು ಮಕ್ಕಳು ಅಂದ ತಕ್ಷಣ ಚಿಕ್ಕವರು ಅಂತ ತಿಳ್ಕೊಬೇಡಿ. ನಮ್ಮ ಮಕ್ಕಳು ಮದುವೆ ಆಗಿದ್ರೂ ಸಹ, ನಮಗೆ ಮೊಮ್ಮಕ್ಕಳು ಬಂದಿದ್ರೂ ಸಹ ಮಕ್ಕಳೇ ಅಲ್ವಾ? ಮಕ್ಕಳಿಗೆ ದೃಷ್ಟಿ ತೆಗೆಯೋದನ್ನು ಮಿಸ್ ಮಾಡಬೇಡಿ. ನಮ್ಮ ಮನೆಯಲ್ಲಿ ಏನೂ ಇಲ್ಲ ನಮ್ಮ ಹತ್ರ ಅಂದರೆ ಅರಳುಪ್ಪಿದ್ದೇ ಇರುತ್ತಲ್ವ. ನೀಟಾಗಿ 6 ಗಂಟೆ ಮೇಲೆ 6:30 ಮೇಲೆ 7:30 ಒಳಗಡೆ ದಯವಿಟ್ಟು ದೃಷ್ಟಿ ತೆಗೀರಿ. ದೃಷ್ಟಿ ತೆಗೆಯೋದನ್ನು ಯಾರೂ ನೋಡಬಾರ್ದು. ದೃಷ್ಟಿ ತೆಗೆದಿರೋದನ್ನು ಹೊರಗಡೆ ಬಿಸಾಕಬೇಕಾದ್ರೂ ಯಾರೂ ನೋಡಬಾರ್ದು. ದೃಷ್ಟಿನ ಉಪ್ಪಿನಿಂದ ದೃಷ್ಟಿಯನ್ನು ತೆಗೆದು ಆ ಉಪ್ಪನ್ನು ನಮ್ಮ ಮನೆಯಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಸಿಂಕ್ ಇರುತ್ತಲ್ವ, ಆ ಸಿಂಕಿಗೆ ಹಾಕ್ಬಿಟ್ಟು ನೀಟಾಗಿ ಕೈ ತೊಳ್ಕೊಂಬಿಡಿ. ನೀವೇನಾದರೂ ದೃಷ್ಟಿ ತೆಗೆದಿದ್ದೀರಾ ಅಂತ ಅನ್ನೋದಾದರೆ ದಯವಿಟ್ಟು ಕೈ ಬಾಯಿ ತೊಳೆದು ಬಾಯಿ ಮುಕ್ಕಳಿಸಿ ನೀರನ್ನು ಉಗಿದು ತಲೆ ಮೇಲೆ ನೀರು ಚಿಮ್ಕಿಸ್ಕೊಂಡು ಮನೆಗೆ ಹೋಗೋದನ್ನು ಮರಿಬೇಡಿ. ದೃಷ್ಟಿ ತೆಗೆದು ಬರೀ ಕಾಲಲ್ಲಿ ಹಾಗೆ ಮನೆಗೆ ಹೋದರೆ ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ. ಹಾಗೆಯೇ ಏನಾದರೂ ಮನೆಯಲ್ಲಿ ನಿಂಬೆಹಣ್ಣು ಇದೆ ಅಂತ ಅನ್ನೋದಾದರೆ ಶುಕ್ರವಾರ ದಿನ ಅಮಾವಾಸ್ಯೆ ಬೇರೆ ಬಂದಿದೆ ಅಲ್ವಾ, ಅಕಸ್ಮಾತ್ ಸಂಜೆ ಆಗಿರುತ್ತೆ ನಾನು ಈ ವಿಡಿಯೋ ಬರೋ ತನಕ ದಯವಿಟ್ಟು ಸಂಜೆ ಆದರೂ ಪರವಾಗಿಲ್ಲ, ನಿಂಬೆಹಣ್ಣನ್ನು ದೇವ್ರ ಮುಂದೆ ಇಟ್ಟು 25 ಸರಿನೋ 21 ಸರಿನೋ 9 ಸರಿನೋ ನಿಮಗೆ ನಿಮ್ಮ ಮನೆ ದೇವರಾದರೂ ಸರಿ, ನಿಮ್ಮ ಇಷ್ಟ ದೈವ ಯಾರಾದರೂ ಸರಿ, ಆ ದೇವ್ರ ಹೆಸರು ಹೇಳಿ ಆ ನಿಂಬೆಹಣ್ಣನ್ನು ಇಟ್ಟು ಪೂಜೆ ಮಾಡಿ ಇಡೀ ಮನೆಗೆ ಮುಂಭಾಗಲಿಗೆ ದೃಷ್ಟಿಯನ್ನು ತೆಗೆದು ದಯವಿಟ್ಟು ಆ ಕಡೆ ಈ ಕಡೆ ಬಿಸಾಕ್ಬಿಡಿ ಆಯಿತಾ. ಮಧ್ಯ ಕಟ್ ಮಾಡಿ ಆ ಕಡೆ ಈ ಕಡೆ ಬಿಸಾಕಿ ಇಡೀ ಮನೆಯವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಕೆಲವರು ಇದನ್ನು ಮಾಡಿರೋರನ್ನ ನಾನು ನೋಡಿದ್ದೀನಿ. ಈ ಬಡ್ಡಿ ಸಾಲ ಕೊಡ್ತಾರೆ ಗೊತ್ತಾ, ಅವ್ರಿಗೆ ಒಂದು ಅದೇ ಬಿಸ್ನೆಸ್ ಆಗಿಬಿಟ್ಟಿರುತ್ತೆ. ಬಡ್ಡಿ ಸಾಲ ಕೊಡೋರು ಏನು ಮಾಡ್ತಾರೆ, ಉಪ್ಪಿನ ಮೇಲೆ ಒಂದು 50,000 1,00,000 ದುಡ್ಡಿಟ್ಟಿರ್ತಾರೆ. ಯಾಕೆಂದರೆ ಅವರು ಅಷ್ಟು ಬೇಗ ಸಾಲ ತೀರ್ಸೋಕ್ಕಾಗೋದಿಲ್ಲ. ಆ ಉಪ್ಪಿನ ಮೇಲೆ ದುಡ್ಡಿಟ್ಟು ಸಾಲವನ್ನು ಕೊಡ್ತಾರೆ. ನಿಜವಾಗಿಯೂ ಎಷ್ಟೋ ಜನ ಅವ್ರಿಗೆ ಬಡ್ಡಿ ಕಟ್ಟಿ ಜೀವನ ಕಳೆದ್ಬಿಟ್ಟಿರ್ತಾರೆ. ಏನೋ ದುಡ್ಡು ಬರುತ್ತೆ, ಅವ್ರಿಗೆ ದುಡ್ಡೇ ಸಾಲ ತೀರ್ಸೋಕ್ಕಾಗೋದಿಲ್ಲ. ಬರೀ ಬಡ್ಡಿ ಕಟ್ಟೋದ್ರಲ್ಲೇ ಜೀವನ ಆಗ್ಬಿಟ್ಟಿದೆ ಅಂತ ಹೇಳ್ತಾರಲ್ವ. ಅದಕ್ಕೆ ಕಾರಣ ಏನು ಗೊತ್ತಾ? ಸಾಲ ಬೇಗ ತಗೊಂಡಿರೋರ ಸಾಲ ತೀರಬಾರ್ದು. ನಮ್ಮ ಮಾತ್ರ ಬಡ್ಡಿ ಒಂದ್ರ ಮೇಲೆ ಬಡ್ಡಿ ಬರ್ತಾ ಇರಬೇಕು ಅಂದ್ಕೊಂಡು ಅಮಾವಾಸ್ಯೆ ದಿನ 1 ಲಕ್ಷನೋ 2 ಲಕ್ಷನೋ ಉಪ್ಪಿನ ಮೇಲೆ ಇಟ್ಟು ಪೂಜೆ ಮಾಡಿಬಿಟ್ಟು ಯಾರು ಸಾಲ ಕೇಳ್ತಾರೆ ಅವ್ರಿಗೆ ಆ ದುಡ್ಡನ್ನು ತೆಗೆದುಕೊಡ್ತಾರೆ. ಕೊಟ್ಟವನು ಕೊಡಂಗಿ ಈಸ್ಕೊಂಡವನು ನೀವು ವೀರಭದ್ರ ಅನ್ನೋಕ್ಕಿಂತ ಕೊಟ್ಟವನು ನಿಜಕ್ಕೂ ಸಕ್ಕರೆ ಅನ್ನ ತಿಂದವನು ದುಡ್ಡನ್ನು ಈಸ್ಕೊಂಡವನು ಉಪ್ಪು ತಿಂದು ನೀರು ಕುಡಿತಾರಲ್ಲ ಅಂಥ ಸ್ಥಿತಿ ಬಂದ್ಬಿಡುತ್ತೆ. ಸಾಲ ತೀರ್ಸೋಕ್ಕಾಗೋದಿಲ್ಲ, ಬಡ್ಡಿ ಕಟ್ತಾನೆ ಇರ್ತಾನೆ, ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಸಾಲನ ತಗೊಳ್ಳೋಕ್ಕೂ ಮುಂಚೆ ಅದರಲ್ಲೂ ಕೈ ಸಾಲ ಅಂತ ತೊಗೋತೀವಿ ಅಥವಾ ಯಾರ್ದೋ ಪರಿಚಯ ಇದ್ದವ್ರ ಮನೆಗೆ ಹೋಗ್ಬಿಟ್ಟು ಸಾಲ ಕೊಡ್ತಾರೆ ಅವ್ರು ಅಂದ್ಬಿಟ್ಟು ತಗೋತೀವಲ್ಲ, ಕೆಲವರು ಕೈಯಲ್ಲಿ ಸಾಲ ಸಾಗೋದೇ ಇಲ್ಲ, ಸಾಲಗಳು ತೀರ್ಸೋಕ್ಕೆ ಆಗೋದಿಲ್ಲ. ಒಂದು 5 ವರ್ಷ ಆಗಿದ್ರೂ ಸಹ ಬರೀ ಬಡ್ಡಿ ಕಟ್ಟೋದಲ್ಲೇ ಇರುತ್ತೆ. ಎಷ್ಟೋ ದುಡ್ಡುಗಳು ಬಂದಿರುತ್ತೆ, ಖರ್ಚಾಗಿರುತ್ತೆ, ಆದರೆ ಅವ್ರ ಸಾಲ ಮಾತ್ರ ತೀರ್ಸೋಕ್ಕಾಗೋದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಉಪ್ಪಿನ ಋಣ. ನಮ್ಮ ಮನೆಗೆ ಬಂದಿರುತ್ತಲ್ಲ, ಕಂಡವ್ರ ಮನೆ ಉಪ್ಪಿನ ಋಣ ಅದು. ಹಾಗಾಗಿ ಜೋಪಾನ. ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಸಾಲ ಮಾಡಬೇಕಾದ್ರೆ, ಅದ್ರ ಕೈ ಸಾಲ ಮಾಡಬೇಕಾದ್ರೆ ಜೋಪಾನವಾಗಿರಿ. ಅದ್ರ ಜೊತೆಗೆ ತುಂಬ ಆರೋಗ್ಯ ಹದಗೆಟ್ಟಿದೆ, ತುಂಬ ನೋವನ್ನು ಅನುಭವಿಸ್ತಾ ಇದ್ದೀನಿ, ಗೊತ್ತಿಲ್ಲ, ಎಷ್ಟೋ ಹಾಸ್ಪಿಟಲ್ಗೆ ಹೋಗಿದ್ದೀನಿ, ನನಗೆ ಒಳಗಡೆನೇ ಏನೋ ನೋವು, ಮನಸ್ಸಿಗೆ ಒಂಥರ ನೋವಾದರೆ ದೇಹಕ್ಕೆ ಒಂದು ನೋವು. ಸ್ವಲ್ಪ ಹೊತ್ತು ಇರೋವಂಥ ಆರೋಗ್ಯ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ದೇಹ 1 ಗಂಟೆಗೆ ಒಂದೊಂದು ಥರ ಬದಲಾಗ್ತಾ ಇರುತ್ತೆ. ಮನಸ್ಸಲ್ಲಿ 108 ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು ಬರುತ್ತೆ. ಎಷ್ಟೇ ಪಾಸಿಟಿವ್ ಥಿಂಕ್ ಮಾಡಿದ್ರೂ ನನಗೆ ಆ ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ಬರೋದಿಲ್ಲ. ನೆಗೆಟಿವ್ ಥಾಟೇ ಬರುತ್ತೆ. ಸತ್ತೋಗ್ಬಿಡ್ಲಾ, ನಾನು ಹೀಗೆ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಹೆಂಗಿರುತ್ತೆ,
ಮುಂದಿನ ಬಗ್ಗೆ ಯೋಚನೆ ಮಾಡೋದಕ್ಕೆ ಮನಸ್ಸೇ ಬರೋಲ್ಲ. ನನ್ನ ಮಕ್ಳ ಕತೆ ಏನು? ನನ್ನ ಗಂಡನ ಕತೆ ಏನು? ಅಂತ ಎಷ್ಟೇ ಆಲೋಚನೆ ಮಾಡಿದ್ರೂ ಆಲೋಚನೆ ಬರೋದೇ ಇಲ್ಲ. ಇನ್ನೊಂದು ಥರ ಹೇಳ್ಕೋಬೇಕು ಅಂದರೆ, ನನ್ನ ದೇಹದ ಯಾವುದೇ ಭಾಗನಾದರೂ ಸರಿ, ಒಂದಲ್ಲ ಒಂದು ರೀತಿ ನೋವುಗಳನ್ನ ನಾನು ಊಟನೇ ಮಾಡ್ತಾ ಇರ್ತೀನಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರೆ, "ನಿನಗೆ ಯಾವ್ದು ರೋಗನೂ ಇಲ್ಲ, ಹೋಗಮ್ಮ" ಅಂತ ಹೇಳ್ತಾರೆ. ನನ್ನ ಗಂಡ ನನ್ನನ್ನು ನಂಬಲ್ಲ. ನಮ್ಮತ್ತೆ ಹೇಳ್ತಾರೆ, "ಕಳ್ಳಾಟ ಆಡ್ತಾ ಇದೀಯ" ಅಂತ ಹೇಳ್ತಾರೆ. ಕೆಲಸ ಮಾಡೋದಕ್ಕೆ ಇಷ್ಟು ನಾಟಕ ಆಡ್ತೀಯ ಅಂತ ನನ್ನ ಅತ್ತಿಗೆ, ನಾದ್ನಿ, ಓರ್ಗಿತ್ತಿರು, ನಮ್ಮತ್ತೆ ಎಲ್ಲ ನನ್ನ ಬೈತಾರೆ. ನಾನು ಏನು ಮಾಡಲಿ? ಯಾಕೆ ಈ ಕಷ್ಟ ಅಂತ ಅನ್ಬೋದು. ಹೌದು, ತುಂಬ ಜನಕ್ಕೆ ಈ ಥರ ತೊಂದರೆಗಳಿರುತ್ತೆ. ಕಣ್ಣಿಗೆ ಕಾಣದೇ ಇರುವಂತಹ ದುಷ್ಟಶಕ್ತಿಗಳು, ಕಣ್ಣಿಗೆ ಕಾಣಿಸ್ದೇ ಇರುವಂಥ ಅಥವಾ ಯಾವುದೇ ಪರೀಕ್ಷೆಗೂ ಸಿಗದೇ ಇರುವಂಥ ಕಾಯಿಲೆಗಳು ಇವತ್ತಿಗೂ ಇದೆ. ಒಂದು ನಮ್ಮ ಆರೋಗ್ಯದಲ್ಲಿ ನಾವೇ ಮಾಡ್ಕೊಂಡಿರೋ ಎಡವಟ್ಟುಗಳು, ನಾವು ತಿನ್ನೋದು, ಉಣ್ಣೋದು, ನೀರು ಕುಡಿಯುವಂಥದ್ದು ಆಗಿರ್ಬೋದು, ಆಲೋಚನೆ ಮಾಡೋ ಅಂಥದ್ದಾಗಿರ್ಬೋದು, ಟೈಮ್ ಸರಿಯಾಗಿ ತಿಂದೇ ಇರೋವಂಥದ್ದಾಗಿರ್ಬೋದು. ಈ ಕೆಲವೊಂದು ಕಾರಣಗಳಿಂದ ದೇಹದಲ್ಲಿ ಈ ಥರ ನೋವುಗಳು ಬರೋದೇ ಆದರೆ, ಮೆಚೂರ್ಡ್ ಆದಾಗ ಮಾಡಿಸ್ಕೊಳ್ಳುವಂಥ ಆರೈಕೆ, ಬಾಣಂತನದಲ್ಲಿ ಮಾಡಿಸ್ಕೊಳ್ಳುವಂಥ ಆರೈಕೆ ಕಟ್ಟುನಿಟ್ಟಾಗಿ ಅವ್ವ, ಅಪ್ಪ, ಅಮ್ಮ ಹೇಳ್ದಿರೋ ಮಾತಿಗೆ ಕೇಳ್ದಿರ ನಮ್ಮಷ್ಟಕ್ಕೆ ನಾವು ನಮ್ಮ ಆರೈಕೆನ ಮಾಡ್ಕೊಳ್ತೀವಲ್ಲ, ಅದರಿಂದನೂ ಸಹ ಈ ಥರ ನೋವುಗಳು ಬರುತ್ತೆ. ಇನ್ನೂ ಕೆಲವು ನೋವುಗಳು ದುಷ್ಟಶಕ್ತಿಗಳಿಂದ, ಕಣ್ಣು ಕಾಣದೇ ಇರೋವಂಥ ಶಕ್ತಿಗಳಿಂದ ಬರಬಹುದು. ನಾನು ಹೇಳೋದು ಒಂದೇ, ಈ ಥರ ನೋವುಗಳು, ಈ ಥರ ತೊಂದರೆಗಳು ಹೇಳೋಕ್ಕಾಗಲ್ಲ, ಅನುಭವಿಸೋದಕ್ಕಾಗೋದಿಲ್ಲ. ಯಾವುದೇ ಡಾಕ್ಟರ್ಗೂ, ಯಾವುದೇ ಪರೀಕ್ಷೆಗೂ ಕಾಯಿಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತನ್ನೋರು ದಯವಿಟ್ಟು ಯಾವುದೇ ಅಮಾವಾಸ್ಯೆ ಆದರೂ ಪರವಾಗಿಲ್ಲ, ಸಾಧ್ಯವಾದರೆ ನಮ್ಮ ಮನೆಯಲ್ಲಿ ಅರಳುಪ್ಪನ ಪ್ಯಾಕೆಟನ್ನು ತಗೊಂಡು ಅರಳುಪ್ಪನ್ನ ದಾನ ಕೊಡಿ. ಪುಡಿ ಉಪ್ಪನ್ನ ಕೊಡಬೇಡಿ, ಹರಳುಪ್ಪನ್ನ ಕೊಡಿ. ಕೊಡೋದಕ್ಕೂ ಮುನ್ನ ಮುಖದಿಂದ ದೃಷ್ಟಿ ತೆಗೆದುಕೊಡಿ. ಸಂಜೆ 6:30 ಮೇಲೆ ಕೊಡಬಾರ್ದು ಉಪ್ಪನ್ನ. 4:15 5 ಗಂಟೆ ಒಳಗಡೆ ಆ ಉಪ್ಪನ್ನ ದಾನ ಕೊಡೋದು ತುಂಬ ಮುಖ್ಯ. ಉಪ್ಪನ್ನ ಯಾರು ಈಸ್ಕೊಳ್ಳಲ್ಲ, ಆದರೆ ಕೊಡೋ ಅಂಥ ಕೆಲಸ ನೀವು ಮಾಡಿ. ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ಅದೃಷ್ಟ ಖಂಡಿತ ತಗೊಳ್ಳೋರು ತಗೋತಾರೆ, ಇಲ್ಲಾಂದರೆ ತಗೊಳ್ಳೋದಿಲ್ಲ. ಉಪ್ಪನ್ನ ದಾನ ಕೊಟ್ಟರೆ ಯಾರೂ ಸಾಮಾನ್ಯವಾಗಿ ಅನ್ನೋದೇನು ಯಾರೂ ತಗೊಳ್ಳೋದಿಲ್ಲ, ತುಂಬ ತಿಳಿದವರು. ಕಾರಣ ಏನಂತಂದರೆ, ನಮ್ಮಲ್ಲಿರೋ ಕಷ್ಟವನ್ನು ನಾವು ತೆಗೆದಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ. ಉಪ್ಪು ಅಂದರೆ ಅಷ್ಟು ಶಕ್ತಿ ಇದೆ. ವಾಸ್ತುನ ನಿವಾರಣೆ ಮಾಡುತ್ತೆ, ಮನೇಲಿರೋ ನೆಗೆಟಿವ್ನ ತೆಗೆದುಹಾಕುತ್ತೆ. ಉಪ್ಪು ಲಕ್ಷ್ಮಿ ನಿಜ. ಉಪ್ಪನ್ನು ಹಾಕಿ ಮನೇಲಿ ಒರೆಸ್ಬೋದು. ಉಪ್ಪು ಯಾವ ರೂಪದಲ್ಲಾದ್ರೂ ಈ ಒಂದೊಂದು ರೀತಿಯಾಗಿ ಒಂದೊಂದು ರೂಪನ ಬದಲಾಯಿಸುತ್ತೆ. ಉಪ್ಪನ್ನು ಹಾಗೆ ಇಟ್ಟರೆ ವಾಸ್ತು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಉಪ್ಪನ್ನು ಹಾಕಿ ಮನೆ ಒರೆಸಿದ್ರೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಗಳು ಹೋಗುತ್ತೆ, ಮನೇಲಿರೋ ನೆಗೆಟಿವ್ ಹೋಗುತ್ತೆ. ಆಮೇಲೆ ಮನೆಗೆ ತುಂಬ ಒಳ್ಳೆಯದು. ಕೆಲವೊಂದು ಹುಳ ಹುಪ್ಪಟ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ಜಾಸ್ತಿ ಉಪ್ಪನ್ನು ಹಾಕಿ ಮನೆ ಒರೆಸಿದ್ರೆ ಇರೋ ಮನೆಯೂ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತಾ? ಬನ್ನಿ, ಸಾಕು ಈಗ ಉಪ್ಪಿನ ಬಗ್ಗೆ ಮಾತಾಡ್ತಾ ಇರೋದು. ಅಮಾವಾಸ್ಯೆಯಲ್ಲಿ ದೃಷ್ಟಿ ತೆಗೀರಿ. ಹೊಸ ಬಾಣಲಿ ತೊಗೊಂಡಿದೆ, ಅದನ್ನು ಸೀಸನಿಂಗ್ ಮಾಡಿ ಕಳಿಸಿದ್ದಾರೆ. ಆದರೂ ನಾವು ಬಂದಮೇಲೆ ಇನ್ನೊಂದು ಸಲ ಮಾಡ್ಕೋಬೇಕು. ಫಸ್ಟು ಒಂದು ಸ್ಕ್ರಬ್ಬರಿಂದ ನೀಟಾಗಿ ಎಲ್ಲನೂ ಉಜ್ಜಿ ತೊಳ್ಕೊಂಡಾದಮೇಲೆ ಒಂದು ಸ್ಟೀಲ್ ನಾರಿಂದ ಲೈಟಾಗಿ ಉಜ್ಜಿ ತೊಳ್ಕೊತೀನಿ. ಜಾಸ್ತಿ ಅಮ್ಕಿ ತೊಳೆಯೋದಿಲ್ಲ. ಸಿಕ್ಕಾಪಟ್ಟೆ ಬ್ಲ್ಯಾಕ್ ಬರ್ತಾ ಇದೆ ನೋಡಿ, ಆ ಥರ ಬರುತ್ತೆ. ನೀಟಾಗಿ ಎಲ್ಲನೂ ಚೆನ್ನಾಗಿ ಉಜ್ಜಿ ತೊಳೆಯೋಣ. ಯಾವುದೇ ಒಂದು ಬಾಣಲಿ ತಗೋಬೇಕಾದ್ರೂ ಸೀಸನಿಂಗ್ ಆಗಿರೋ ಅಂಥದ್ದನ್ನು ತಗೊಳ್ಳಿ. ಮನೇಲಿ ತಂದ್ರೂ ಸಹ ನಾವು ಒಂದು ಸಲ ಎಲ್ಲನೂ ಪಳಗಿಸೋದು ತುಂಬ ಮುಖ್ಯ ಆಗಿರುತ್ತೆ. ಒಂದು ವಸ್ತುನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಆದ ಕೆಮಿಕಲ್ಸ್ಗಳನ್ನು ಹಾಕಿ ತಯಾರು ಮಾಡಿರ್ತಾರೆ. ಅದನ್ನು ಹಾಗೆ ತೊಳೆದ್ಬಿಟ್ಟೆ ಆಗಲಿ ಅಥವಾ ಎಣ್ಣೆ ಸವರ್ಬಿಟ್ಟೆ ಆಗಲಿ ಮತ್ತೊಂದು ಸಲ ಉಪಯೋಗಿಸೋದು ಅಷ್ಟೊಂದು ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಆರೋಗ್ಯಕ್ಕಂತೂ ಖಂಡಿತ ಒಳ್ಳೆಯದಲ್ಲ. ಇವಾಗ ಫಸ್ಟು ಸ್ಕ್ರಬ್ಬರಿಂದ ಉಜ್ಜಿದೆ, ಅದಾದಮೇಲೆ ಸ್ಟೀಲ್ ನಾರಿಂದ ಉಜ್ಜಿ ನೀಟಾಗಿ ತೊಳೆದ್ಕೊಂಡ್ಬಿಡ್ತೀನಿ. ತೊಳೆದಾದ್ಮೇಲೆ ಒಲೆ ಮೇಲೆ ಇಡ್ತೀನಿ. ಒಲೆ ಮೇಲೆ ಇಟ್ಟು ನೀಟಾಗಿ ಬಾಣಲಿನ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಬಾಣಲೆ ಒಳಗಡೆ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಇಟ್ಟು ಉರಿಬಾರ್ದು, ಲೋ ಫ್ಲೇಮಲ್ಲಿ ಇಟ್ಟು ಉರಿಬೇಕು, ಆಯಿತಾ? ಏನಕ್ಕ ಎಣ್ಣೆ ಹಾಕ್ತಿರೋ ಪಾತ್ರೆ ಒಳಗಡೆ ಅಷ್ಟೊಂದು ಕಪ್ಪಿದೆಯಲ್ಲ ಅನ್ನೋದಕ್ಕೆ ಹೋಗಬೇಡಿ. ಅದು ಮಡ್ಡಿ. ಯಾಕೆಂದರೆ ಕೊಬ್ಬರಿ ಎಣ್ಣೆಯಲ್ಲಿ ತಳದಲ್ಲಿ ಮಡ್ಡಿ ಬರುತ್ತಲ್ವ, ಆ ಮಡ್ಡಿನ ಬಗ್ಗಿಸ್ಕೊಂಡಿದೆ. ಆ ಮಡ್ಡಿಲಿರೋ ಎಣ್ಣೆನ ಹಾಕ್ತಾಯಿದ್ದೀನಿ, ಆಯಿತಾ? ಇವಾಗ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದ ತಕ್ಷಣವೇ ಈರುಳ್ಳಿ ಹಾಕಿ ನಿಧಾನವಾಗಿ ಎಲ್ಲ ಕಡೆ ಮತ್ತು ಪ್ರತಿಯೊಂದು ಭಾಗದಲ್ಲೂ ಈರುಳ್ಳಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇರಬೇಕು. ಸುತ್ತ ನಾನು ಯಾವ ರೀತಿ ಸವರ್ತಾ ಇದ್ದೀನಿ ನೋಡಿ, ಆ ಥರ ಸವರಿ ಈ ಥರ ಕೆಂಪಾಗೋ ತನಕ ಈರುಳ್ಳಿನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಮತ್ತೆ ಬಾಣಲಿ ತಣ್ಣಗಾಗೋದು ಬಿಡಬೇಕು. ತಣ್ಣಗಾದಮೇಲೆ ಮತ್ತೊಂದು ಸಲ ಸ್ಟೀಲ್ ನಾರನ್ನು ಹಾಕಬಾರ್ದು. ಇವಾಗ ಬರೀ ಒಂದು ಸ್ಕ್ರಬ್ಬರಲ್ಲಿ ನೀಟಾಗಿ ವಾಶ್ ಮಾಡಿ ತೊಳ್ಕೊಬೇಕು. ತೊಳ್ಕೊಂಡು ಆದ ಮೇಲೆ ನಾವು ಮತ್ತೊಂದು ಸಲ ಪಳಗಿಸ್ಕೋಬೇಕು. ಅಂದರೆ ಒಲೆ ಮೇಲೆ ಇಟ್ಟು ಎಣ್ಣೆ ಸಾವರಿ ಇಡಬೇಕು. ನಾನೇನು ಮಾಡ್ತೀನಿ ಅಂತ ನೋಡಿ, ನಮ್ಮ ಮನೆಯಲ್ಲಿ ಏನು ಮಾಡ್ತಿದ್ದೋ ಗೊತ್ತಾ, ಇದನ್ನು ಬಾನಿ ಅಂತ ಹೇಳ್ತಾರೆ.
ತೊಳೆದು ಬಳದ ನೀರೆಲ್ಲ ಬಾನಿ ಅಂತ ಕಟ್ತಾ ಇದ್ವಿ, ದೋಣಿ ಅಂತ ಕಟ್ತಾ ಇದ್ವಿ. ಆ ತೊಳೆದು ಬಳದ ನೀರೆಲ್ಲ ಅಲ್ಲಿಗೆ ಸುರಿತಾ ಇದ್ವಿ. ಅದರಲ್ಲಿ ಇದನ್ನು ಪಳಗಿಸ್ತಿದ್ವಿ. ಅಕ್ಕಿ ತೊಳೆದ ನೀರಲ್ಲಿ ವಾರಗಟ್ಟಲೆ ಇದನ್ನು ನೆನೆಯಕ್ಕಿಟ್ಟು ಅದಾದಮೇಲೆ ಈ ಕಪ್ಪೇನಿದೆ ಅದೆಲ್ಲ ಹೊರಟೋಗ್ಬಿಡ್ತಾ ಇತ್ತು. ಅಕ್ಕಿ ತೊಳೆದ ನೀರಲ್ಲಿ ವಾರಗಟ್ಟಲೆ ನೆನೆಸಿದ್ರೆ ಫುಲ್ ಎಲ್ಲ ಹೊರಟೋಗ್ಬಿಡತ್ತೆ ಅದು, ಆಯಿತಾ? ಆ ಥರ ಮಾಡ್ತಾಯಿದ್ವಿ. ಈಗ ಎಲ್ಲಿ ಬಾಣೆ ಹುಡಿಕೊಂಡು ಹೋಗೋಣ, ಆಯಿತಾ? ಇವಾಗ ನೀಟಾಗಿ ಬಾಣಲೆಲ್ಲ ತೊಳ್ಕೊಂಡು ಇವಾಗ ನೀರು ತುಂಬಿಟ್ಟು ಚೆನ್ನಾಗಿ ಕುದಿಸ್ತೀನಿ ನೀರನ್ನು. 5 ನಿಮಿಷ ಕುದಿಸಾದ್ಮೇಲೆ ನೀರನ್ನು ಚೆಲ್ಲಿ ನೀಟಾಗಿ ತೊಳ್ಕೊಂಡು ಮತ್ತೆ ಅದಕ್ಕೆ ಸುತ್ತ ಎಣ್ಣೆ ಸವರಿ ಚೆನ್ನಾಗಿ ಕಾವು ಬರೋ ತನಕ ಕಾಯಿಸಿ ಬಾಣಲೆನ ಇಟ್ಟರೆ ಚೆನ್ನಾಗಿ ಬಾಣಲೆ ಪಳಗಿದೆ ಅಂತ ಅರ್ಥ. ಒಂದು ನೆಮ್ಮದಿಯಾಗಿ ಅಡುಗೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಇಲ್ಲ ನನಗೆ ಇಷ್ಟೊಂದು ಪ್ರೋಸೆಸ್ ಮಾಡೋಕ್ಕಾಗಲ್ಲ ಅಂತಂದರೆ ಪ್ರತಿದಿನನೂ ಅಕ್ಕಿ ತೊಳಿತೀವಲ್ಲ 3 ಹೊತ್ತೂ ಅಕ್ಕಿ ತೊಳೆದ ನೀರನ್ನು ಒಂದು ಬಾಣಲಿಗೆ ಸುರ್ಕೊಂಡು ಈ ಬಾಣಲಿನ ಮುಳುಗಿಸ್ಬಿಟ್ಟು ಒಂದು ವಾರ ಬಿಟ್ಟು ಪಳಗಿಸ್ಕೋಬೋದು. ಇವತ್ತಿನ ವಿಡಿಯೋ ಏನನ್ನಿಸ್ತು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇವತ್ತು ಶುಕ್ರವಾರ ಅಮಾವಾಸ್ಯೆ, ದೃಷ್ಟಿ ತೆಗೆಯೋದನ್ನು ಮರ್ತ್ಕೊಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.